ನಿಮ್ಮ ಮನಸ್ಸಲ್ಲಿ ವೆಂಕಪ್ಪನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಾಗಬೇಕು ವೆಂಕಪ್ಪನನ್ನು ನೆನೆಸ್ಕೊಳ್ಳಿ. ಹಂಗ ಅನ್ಕಳಮ್ಮ ಬೋಳ ತೆಗ್ಯತಕನ ಮನಸ್ನಾಗೆ ಬೇಡ್ಕೆ ತಿಮ್ಮಪ್ಪ ತಂದೆ ದೇವ್ರೆ ನನಗೆ ಕೂದಲು ಬಂದರೆ ನಾ 3 ತಡಿ ಬತ್ತೀನಪ್ಪ, 3 ತಡಿ ಬೆಟ್ಟ ಹತ್ತುತ್ತೀನಪ್ಪ ತಂದೆ, ನನಗೆ ಕೂದಲು ಕೊಡಪ್ಪ ಅಂತ ಹೇಳಿ ಬೇಡ್ಕೆ 3 ತಡಿನೂ ಬೋಳ ಮಾಡಿಸ್ತೀನಪ್ಪ. ಕೂದಲೇನ ನೀನು ನನಗೆ ಚೆನ್ನಾಕೆ ಸಾಕು, ಒಂದು ಈಟುದ್ದ ಬಂದುಬಿಟ್ರಿ. ಏನು ಉದ್ದ ಬರ್ದಿದ್ರೊಟ್ಟಿ, ಒಂದು ಈಟುದ್ದ ಬಂದ್ರೆ ಸಾಕು. ಹೆಂಗತ್ತ ಮುಡಿ ಕೊಟ್ಟು ಬಿಡ್ತೀಯ. ಬೇಡ್ಕೆ ವೆಂಕಪ್ಪನ ಹತ್ರ. ನೀನು ತೆಗಿಸ್ಕೊಂತೀನಿ ಚೈತ್ರ, ನೀನು ತೆಗಿಸ್ಕೋಬೋದಾಯಿತು. ಅದೇ ನಾನು 3 ತಗೆ ಹಂಗೇನೆ ಕಟ್ ಮಾಡಿಸ್ಕೊಂತೀನಿ, 3 ತಗ ಕೊಡ್ತೀನಿ. ನಾನು ಋತುಗೆ ನಾನು ಇವಾಗ ಕೂದಲು ಬಂದರೆ ನೋಡೋಣ ನೆಂಟರು ದೇವರು ಹೆಂಗೈತೆ, ಹೆಂಗೆ ವರ್ಕೌಟ್ ಆಗುತ್ತೆ, ಹೆಂಗಾಗುತ್ತೆ ಅಂತ ಹೇಳಿ. ಇನ್ನೊಂದು ಸತಿಗೆ ಬಂದಾಗ ನಾನು ಋತು ಬರ್ತೀವಲ್ಲ, ಅವಳಿಗೆ ಏನಾನ ಕೂದಲು ಬಂದರೆ ಆವಾಗ ನಾನು ಬೋಡ ಹಾಕ್ತೀನಿ. ದೇವ್ರಿಗೆ ಇವಾಗ ನಾನು ಆರಕೆ ಮಾಡ್ಕೊಂಡು ಹೋಗ್ತೀನಿ. ನನ್ನ ಹೆಂಡ್ತಿಗೆ ಏನಾದರೂ ಕೂದಲು ಬಂದರೆ ನಾನು ಬೋಡ ಹಾಕ್ತೀನಪ್ಪ, ನಾನು ನಿನ್ನ ಮುಡಿ ಕೊಡ್ತೀನಿ ಅಂತ ಹೇಳಿ ನಾನು ಆರಕೆ ಮಾಡ್ಕೊಂಡು ಹೋಗ್ತೀನಿ. ನಾನು 3 ತ ಕಟ್ ಮಾಡಿಸ್ಕಂಬ್ಲಾ ಅಕ್ಕ? 3 ತ ಕಟ್ ಮಾಡಿಸ್ಕ. ನೀವು 3 ತ ಕಟ್ ಮಾಡಿಸ್ಕೊಂತಾರೆ, ನೀವು ಬೋಡ ಹಾಕ್ತೀರಾ? 3 ತ ಕಟ್ ಮಾಡಿಸ್ಕಳ್ರಿ. ಮೊನ್ನೆ ಇನ್ನೂ ಬಂದಿದ್ವಿ ನಾವು, ನಮ್ಮ ಪಾಪನೆಲ್ಲ ಕರ್ಕೊಂಡು. ನಾವು ಅವಾಗ ಬೋಡ ಆಗಿದ್ದೆ. ನಾನು ನಮ್ಮ ಹುಡುಗರು ಸಣ್ಣರು 1 ವರ್ಷ ತಂಬತ್ತಿ ತಗ್ಸಿದ್ದೆ, ನಾನು ಅವಾಗ ಬೋಡ ಆಗಿದ್ದೆ. ಇನ್ನೇನು ನಾನು 3 ತಗು ಕೊಡ್ತೀನಿ. ಹೆಂಗೋ 3 ತಗ ಖಾತ್ರಿ ಮುಡಿಸಿದ್ರೆ ಸಾಕು, ಸ್ವಾಮಿಗೆ ಇನ್ನೂ ಶಾಂತಿ ಆದಂಗೆ ಆಗುತ್ತೆ. ಸರಿ, ಇವಾಗ ಬೋಡ ಮಾಡಿಸ್ಕೊಂಡು ದರ್ಶನಕ್ಕೆ ಹೋಗೋದಲ್ಲ. ಹಾಂ, ಯಾವತ್ತೇ ನೀವು ವೆಂಕಪ್ಪನಿಗೆ ಬರಲಿ, ನೀವು ವೆಂಕಪ್ಪನಿಗೆ ಬೋಡ ಆಗಿಬಿಟ್ಟು ನೀವು ಆಮೇಲೆ ವೆಂಕಪ್ಪನ ದರ್ಶನಕ್ಕೆ ಹೋಗಬೇಕು. ಬೋಳಾಗೆ ದರ್ಶನಕ್ಕೆ ಹೋಗೋದು ಗೊತ್ತಾಯ್ತು ಹೇಳ್ರಿ ಅಣ್ಣ. ಹೆಂಗ ಇವ್ರಿಗೆ ಕನ್ನಡ ಬರುತ್ತೆ, ಒಬ್ಬೊಬ್ರಿಗೆ ಇಲ್ಲಿ ಕನ್ನಡ ಬರೋಲ್ಲ. ಸುಮ್ ಪೋ 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 ಅಂತಾರೆ. ಹೆಂಗ ಕನ್ನಡ ಬರುತ್ತೀವಿ ಅಣ್ಣಯ್ಯ. ಅದೇ ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರೋಲ್ಲ ಚೈತ್ರಕ್ಕ. ನಮ್ಮ ಕರ್ನಾಟಕದವ್ರು ಯಾರಾನ ಇದ್ದರೆ ಕನ್ನಡ ಬರುತ್ತೆ, ಇತ್ಲಗಳವ್ರಿಗೆ ಕನ್ನಡ ಬರೋಲ್ಲ ಒಬ್ಬೊಬ್ರಿಗೆ. ಇವರು ಯಾರೋ ನಮ್ಮ ಕಡೆಗಳರೇ ಆಗ್ಯವ್ರೆ, ಅದಕ್ಕೆ ಕನ್ನಡ ಬರುತ್ತೆ. ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ನೋಡಿ ಚೈತ್ರ, ಸೋಲಿಟ್ಟು ಕುಕ್ಕಣ್ಣವ್ರು ಬೋಡ ಮಾಡಿಸ್ಕೊಂಬಾರು, ಬೋಡ ಮಾಡೋರು. ಇವ್ರಿಗೆಲ್ಲ ಸಂಬಳ ಏನಪ್ಪಲ್ಲೇ? ಇವ್ರಿಗೆಲ್ಲ ಸಂಬಳ. ಇವ್ರನ್ನೆಲ್ಲ ಶಿಫ್ಟ್ ಹಾಕಿರ್ತಾರೆ. ನೈಟ್ ಶಿಫ್ಟ್ ಬರಬೇಕು, ಮತ್ತು ಶಿಫ್ಟ್ಗಳಿಗೆಲ್ಲ ಹೆಂಗೆ ಕೆಲ್ಸಕ್ಕೆ ಹೋಗ್ತಾರೆ ಹಂಗೆ ಇವ್ರಿಗೂ ಸಂಬಳ. ಇವ್ರಿಗೂ ಎಲ್ಲ ಸಂಬಳ ಕೊಟ್ಟು ಇಲ್ಲಿ ಬೋಡ ಮಾಡಕ್ಕೆ ಇಕ್ಕೊಂಡಿರ್ತಾರೆ ಇವ್ರನ್ನೆಲ್ಲ. ಇವರೆಲ್ಲ ಯಾಕಂದರೆ ರಾತ್ರಿ ಟೈಮನ್ನು ದರ್ಶನ ಮಾಡ್ತಾರೆ, ರಾತ್ರಿ ಟೈಮನ್ನು ಬೋಡ ಮಾಡಿಸ್ಕೊಂಬರಿರ್ತಾರಲ್ಲ, ಅದಕ್ಕೇ ಯಾವಾಗಲೂ 24 ಗಂಟೆ ಇಲ್ಲಿ ಬೋಡ ಮಾಡ್ತಿರ್ತಾರೆ. ಅದಕ್ಕೆ ನೋಡು, ನಾವು ಬಂದಾಗಲೂ ಹಂಗೆ ಅಲ್ವಿ. ಯಾವಾಗಲೂ ಇದ್ದೇ ಇರ್ತಾರೆ ಜನ. ಮುಡಿ ಕೊಡೋರಂತೂ ಮಸ್ತಾಗಿರ್ತಾರೆ. ಸ್ವಾಮಿಗೆ ತಿರುಪ್ತಿಗೆ ಮುಡಿ ಕೊಡ್ಬೇಕಂತ, ಅದೇ ಶ್ರೇಷ್ಠ ಅಂತೆ ನೋಡು. ಸ್ವಾಮಿ ಅದನ್ನೇ ಕೇಳೋದಂತೆ, ಯಾರನ್ನ ಬರಲಿ ಬೋಡ ಆಗಿ ಹೋಗ್ಬೇಕಂತ. ತಿರುಪ್ತಿ ತಿಮ್ಮಪ್ಪ ಫಸ್ಟ್ನೇ ಸತಿ ಬಂದವ್ರಂತೆ ಅಂದರೆ ಮಾತ್ರ ಹಂಗೆ ಹೋಗ್ಬಾರ್ದಂತೆ, ಬೋಡ ಆಗ್ಬೇಕಂತೆ. ಅವನ್ನೆಲ್ಲ ಕೊಟ್ಟಿರೋವೆಲ್ಲ ಸ್ಲಿಪ್ ಹಂಗೆ ಇಟ್ಕೊಂಡಿದ್ದು ಹೆಂಗ? ನಾವು ಬೆಟ್ಟ ಹತ್ಕೊಂಬಂದಿರೋರು ಅಂತ ಹೇಳಿ ಅದನ್ನ ತೋರಿಸಿದ್ರೆ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡಿಸ್ತಾರಂತೆ. ಅಲ್ಲಿ ಬ್ಯಾಂಗ್ನಾಗ ಇಟ್ಟಿದ್ದೀನಿ, ಅಲ್ಲೆಲ್ಲ ಬ್ಯಾಂಗ್ನಾಗ ಇಟ್ಟಿದ್ದೀನಿ. ಇವಾಗ ಇವಳು ಬೋರ್ಡ್ ಹಾಕಿದಂಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಗಂಗಾ ಸ್ನಾನ ಮಾಡಿಸ್ಬಿಟ್ಟು ಒಳಗೆ ಮುಳುಗಿ ಒಂದು 3 ಸತಿ ಮುಳುಗಿ ಎದ್ದಾಳಮ್ಮ. ಆಮೇಲೆ ಒಂದು ಸತಿ ಅಲ್ಲಿ ಸ್ನಾನದ ರೂಮ್ಗಳಿದ್ದಾವೆ, ಅಲ್ಲಿ ಹೋಗಿ ಒಂದು ಸತಿ ನೀಟಾಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಇಕ್ಕೊಂಡು ಹೋಗ್ಬಿಡೋಣ. ಎಲ್ಲರೂ ಸ್ನಾನ ಮಾಡ್ಕೊಂಡು ಬಟ್ಟೆ ಇಕ್ಕೊಂಡು ಹೋಗೋಣ, ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಬನ. ಫಸ್ಟು ದರ್ಶನ ಚೆನ್ನಾಗಾಗ್ಬೇಕು ಮೇಯ್ನು. ಬಾ ಅಮೃತು, ಬಾ ಒಳಗೆ ಮುಳುಗ್ ಬಾ. ಎಲ್ಲರೂ ಒಳಗೆ ಸ್ನಾನ ಮಾಡ್ಕೊಳ್ರಿ. ಅಲ್ಲಿಗೆ ಹೋಗ್ಲೇಳು ಪುಣ್ಯಕ್ಷೇತ್ರದಾಗೆ ಒಳಗೆ ಸ್ನಾನ ಮಾಡ್ಕೋಬೇಕಂತೆ. ನಮಗೆ ಸುತ್ಕೊಂಡ್ರ ಪಾಪ ಕರ್ಮಗಳೆಲ್ಲ ಹೋಗ್ಬಿಡ್ತಾವಂತೆ ಒಳಗೆ. ಎಲ್ಲ ಹೋಗಂಗೆ ಒಳಗೆ ಮುಳುಗ್ಬೇಕಂತೆ 3 ಸತಿ. ಬರ್ರಿ ಈ ಕಡೆಗೆ, ಬರ್ರಿ ಈ ಕಡೆಗೆ. ಇಲ್ಲಿ ಜನ ಇಲ್ಲ, ಈ ಕಡೆಗೆಲ್ಲ ಜನ ಇದ್ದಾರೆ. ಈ ಕಡೆಗೆ ಬರ್ರಿ, ಇಲ್ಲಿ ಈ ಕಡೆಗೆ ಹೋಗೋಣ. ತಣ್ಣೀರೇನಪ್ಪ, ತಣ್ಣಗಿರ್ತವೇನ ಕಣಪ್ಪಜ್ಜಿ. ಹಂಗೆ ಅನ್ಬಾರ್ದು, ಏನಾಗೋದಿಲ್ಲ. ದೇವ್ರ ನೆನೆಸ್ಕ, ತಿರುಪ್ತಿ ತಿಮ್ಮಪ್ಪ ನೆನೆಸ್ಕೊಂಡು ಎಲ್ಲದ್ರಾಗೂ ಗೋವಿಂದ 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 ಅನ್ಕ. ನಿನ್ನ ಮನಸ್ಸಿನಾಗೆ ಗೋವಿಂದ ಗೋವಿಂದ ಅಂತ ಹೇಳಿ ನಾವು ಜಪ ಮಾಡಿದಷ್ಟು ನಮ್ಗೆ ಒಳ್ಳೇದಾಗುತ್ತೆ. ಎಲ್ಲಾದ್ರಾಗೂ ಗೋವಿಂದ 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 ಅಂತ ನೆನೆಸ್ಕೆ. ನೀರ್ನಾಗೂ ಮುಳುಗ್ಬೇಕಾದ್ರೂ ಬೋಡ ಮಾಡಿಬೇಕಾರೆಲ್ಲ ನೆನೆಸ್ಕೊಂಡ ಗೋವಿಂದನ. ನೆನೆಸ್ಕೊಂಡೆ ಕಣಮ್ಮ. ಬೋಡ ಮಾಡತ್ತಾಗೆಲ್ಲ ಗೋವಿಂದ, ನನಗೆ ಕೂದಲು ಬರಂಗೆ ಮಾಡಪ್ಪ ಗೋವಿಂದ ಅಂತ ಬೆಟ್ಟ ಹತ್ಬೇಕಾರಿಂದ ಹಿಡ್ದು ಇಲ್ಲಿ ಬಂದಾಗಿಂದ ಗೋವಿಂದ ಗೋವಿಂದ ಅನ್ಕೊಂಡಿರೋದೆ ನನ್ನ ಮನಸ್ಸಿನಾಗೆ. ನೋಡಿ ಹೇಳಿದಾನೆ ಪ್ರವೀಣ್, ನೆಂಟ್ರ ದೇವರು ಹೆಂಗಾಯ್ತು ನೋಡೋಣದೆಲೆ, ನೆಂಟ್ರ ದೇವ್ರ ಸತ್ಯ ಐತೋ ಇಲ್ವೋ ಅಂತ ಹೇಳೋನೆ ನಮ್ಮ ಪ್ರವೀಣ್. ಕಣಕ್ಕ, ಮತ್ತೆ ನೋಡಬೇಕು ತಿರುಪತಿ ತಿಮ್ಮಪ್ಪನ ಸತ್ಯ ಐತೋ ಇಲ್ವೋ. ನಮ್ಮ ಋತುಗೇನಾದ್ರೂ ಕೂದಲು ಬಂದರೆ ಮಾತ್ರ ತಿರುಪತಿ ತಿಮ್ಮಪ್ಪ ಕಷ್ಟದಲ್ಲಿರೋರಿಗೆ ಕೈ ಹಿಡಿತಾನೆ, ನೋಡ್ಕೊಂತಾನೆ ಅಂತ. ನೋಡೋಣ ಕೂದಲು ಬತ್ತಾವೋ, ನೆಂಟ್ರ ದೇವ್ರ ಮಹಿಮೆ ಹೆಂಗೈತೆ ಅಂತ ಹೇಳಿ. ಇವಾಗ ಮತ್ತೆ ಋತು ನಮ್ಮ ದೇವರಿಗೆ ಅವಳು ಹೋಗ್ಬೇಕಾಗಿತ್ತು. ಇವಾಗ ನೀವು ಹೇಳಿದ್ರಿ ಅಂತೇಳಿ ಇಲ್ಲಿ ಕರ್ಕೊಂಬಂದಿದ್ದೀವಿ. ನೋಡೋಣ, ಇವಾಗ ನೆಂಟ್ರ ದೇವ್ರು ಆಗುತ್ತಲ್ಲ. ಅವಳು ಇವಾಗ ಮದುವೆ ಆದಮೇಲೆ ನೀವು ನೆಂಟ್ರಾಗ್ತಿರಲ್ಲ ನಮಗೆ. ಏನೇ ಆಗಲಿ ಹೆಣ್ಮಗಳಲ್ಲ, ನಮ್ಮನೆ ಹೆಣ್ಮಗಳಲ್ಲ ಋತು. ಅವ್ರ ಮನೆ ದೇವರು, ತವ್ರ ಮನೆ ದೇವರು, ಏನಾಗಲ್ಲ ಬಾ. ಹಾಗೆ ಆಗುತ್ತೆ. ನಮ್ಮ ತಿಮ್ಮಪ್ಪ ಈಡೇರಿಸ್ತಾನೆ. ನಮ್ಮ ಋತು ಕೂದಲು ಬಂದೇ ಬತ್ತಪ್ಪ. ಇಷ್ಟವ್ರು ನಾವು ಕಷ್ಟಪಟ್ಟು ಮೆಟ್ಲೆಲ್ಲ ಹತ್ಕೊಂಡು ಬಂದಿದ್ದೀವಲ್ಲ, ಸ್ವಲ್ಪನೂ ಕಾಲು ನೋವುದಿಲ್ಲ ನೋಡು.
ಗೋವಿಂದ ಗೋವಿಂದ ಅಂತ ಹೇಳಿ ಜಪ ಮಾಡ್ಕೊಂಡು ಹತ್ತದಂಗೆಲ್ಲ ನಾವು ಸ್ವಲ್ಪನೂ ಕಾಲು ನೋಂದಿಲ್ಲ ನಮ್ಮದು. ಇಲ್ಲೇ ನೀನು ಜಾಸ್ತಿ ಮುಂದಕ್ಕೆ ಹೋಗ್ಬೇಡ್ರಿ, ಇಲ್ಲೇ ನಿಂತ್ಕೊಂಡು ಸ್ನಾನ ಮಾಡ್ಕೊಳ್ರಿ. ತಲೆ ಎಲ್ಲ ಬಗ್ಸಿಂಗ್ ತಲೆ ಎಲ್ಲ ತೊಳ್ಕೊಂಡು ಒಂದು 3 ಸತಿ ಹಿಂಗೆ ಮುಣ್ಗೆದ್ದಾಳಮ್ಮ. ಬಾರಮ್ಮ ಋತು, ತಲೆ ಎಲ್ಲ ಹಿಂಗೆ ತಲೆ ಎಲ್ಲ ತೊಳ್ಕೊಂಡು ಬಾ ಚೈತ್ರ, ನೀವೆಲ್ಲ ಸ್ನಾನ ಮಾಡ್ಕೊಬಿಡ್ರಿ. ಎಲ್ಲ ಸ್ನಾನ ಮಾಡ್ಕೊಬಿಟ್ಟು ಎಲ್ಲ ದರ್ಶನಕ್ಕೆ ಹೋಗ್ಬಿಡೋಣ. ದರ್ಶನ ಮುಗಿಯೋದೇ ಅಪ್ಪ ಇರೋದು. ಅಯ್ಯೋ ರಶ್ ಇದ್ಬಿಟ್ರೆ ಕೂಡ ಹಾಕ್ತಾರೆ. ಅಲ್ಲೂ ಇಲ್ಲೂ ಎಷ್ಟು ರೂಮ್ಗಳ ಕೂಡ ಹಾಕ್ತಾರಪ್ಪ. ಅಯ್ಯೋ ಓದಂಗೆಲ್ಲನ ಎಷ್ಟು ಕೂಡ ಹಾಕ್ತಾರೆ. ಏನು ಜನಪ್ಪ, ಎಲ್ಲಿ ನೋಡಿದ್ರು ಜನ. ಅಯ್ಯೋ ತಿಮ್ಮಪ್ಪಗಿರೋ ಭಕ್ತರು ಇನ್ಯಾವ ದೇವ್ರಿಗೂ ಇಲ್ಲ ಅನಿಸುತ್ತೆ. ಅಷ್ಟೊಂದು ಭಕ್ತರು ಇದ್ದಾರೆ. ನಮ್ಮ ಇಡೀ ಭಾರತದಾಗೇನೆ ಇದು ನಂಬರ್ 1 ಶ್ರೀಮಂತ ದೇವರು ಇದೇನೆ. ಜನ ಭಕ್ತ ಸಾಗರ ಹೊಂದಿರೋ ಜನನೂ ಇದೇ ದೇವರು ಅನಿಸುತ್ತೆ ತಿರುಪತಿ ತಿಮ್ಮಪ್ಪ. ಏನು ಜನ ಇದ್ದಾರಪ್ಪ, ಎತ್ಲಾಂಗ್ ನೋಡಿದ್ರು ಜನ. ಒಂದು ಬೊಡ ಮಾಡಿಸ್ಕೊಂಬತ್ತಾಗೂ ಜನ, ಅಯ್ಯೋ ಒಂದು ದರ್ಶನಕ್ಕೆ ಹೋಗತ್ತಾಗೂ ಜನ, ಒಂದು ಟಿಕೆಟ್ ತಗೊಂಬತ್ತಾಗೂ ಜನ. ಅಯ್ಯೋ ಜನ ಜನ ಜನ. ಏನು ಜನಪ್ಪ, ತಿಮ್ಮಪ್ಪ ನೋಡೋಕ್ಕೆ ಅರಸಾಹಸ ಮಾಡ್ದಂಗಾಗುತ್ತೆ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಹೇಳಪ್ಪ ಪುಣ್ಯ ಮಾಡಿರಬೇಕು. ಎಷ್ಟು ಜನ ಇರ್ತಾರೆ, ಎಷ್ಟು ಭಕ್ತರು ಇರ್ತಾರೆ ನೋಡಿರಿ. ಎಂಥ ಭಕ್ತರುಗಳಿರ್ತಾರಪ್ಪ, ಎಂತೆಂಥವ್ರು ಬರ್ತಾರಪ್ಪ ಅಮ್ಮಂಗಾಗುತ್ತೆ. ಎಷ್ಟು ಜನ ಐತಲ್ವೇನ್ರಿ? ಅಕ್ಕ, ನಾನು ಬಂದೇ ಇರಲಿಲ್ಲ ಯಾವತ್ತು ತಿರುಪತಿಗೆ. ಇವತ್ತೇ ನಿಮ್ಮ ಜೊತೆಗೆ ಫಸ್ಟ್ ಬಂದಿದ್ದು. ನೋಡಿ ನಾನು ಎಲ್ಲಿಂದ ಯಾವತ್ತೂ ಹೋಗಿಲ್ಲ. ನಮ್ಮಮ್ಮ ಹೆಂಗಂಬೋದು ಯಾವಾಗನೂ ಹೋಗಿ ಬರ್ಬೇಕಣಪ್ಪ ಅಂತ. ನಾವಿನ್ನೇನು ನಮ್ಮ ಮನೆ ದೇವ್ರು ಬೇರೆ ಅಲ್ಲ, ನಮ್ಮ ಮನೆ ದೇವ್ರಿಗೂ ಹೋಗ್ತಿದ್ವಿ, ಸುಮ್ಮನೆ ಆಗ್ತಿದ್ವಿ. ನಮ್ಮ ಮನೆ ದೇವ್ರ ಆರಾಮಾಗಿ ಹೋಗಿ ಅಲ್ಲಿಗೆ ಸುಮ್ಮನೆ ಆಗ್ತಿದ್ವಿ. ನಾವಿನ್ನೇ ಎಲ್ಲಿಗೂ ಹೋಗ್ತಾನೆ ಇರಲಿಲ್ಲ, ತಿರುಪ್ತಿ ಬಂದೇ ಇರಲಿಲ್ಲ. ಎಲ್ಲಿ ನೋಡಿದ್ರು ಜನ ಕಣಕ್ಕ. ಎಲ್ಲ ನೀವು ಎಲ್ಲ ಸ್ನಾನ ಮಾಡ್ಕೊಳ್ರಿ, ಬೇಗ ಹೋಗೋಣ. ಹುಷಾರ್ವಾತ್ಲಾಗ ದೂರ ಎಲ್ಲ ಹೋಗ್ಬೇಡ್ರಿ ನೀವು. ಇಲ್ಲ ಹೇಳಿ, ಈ ಕಡೆ ಏನು ಆಳ ಇಲ್ಲ ಜಾಸ್ತಿ. ಅಲ್ಲೇ ನೀವು ಮುಂದೆನೇ ಮಾಡ್ಕೊಳ್ರಿ, ನಾವು ಈ ಕಡೆ ಮಾಡ್ಕೊಂಬರ್ತೀವಿ. ಆ ಕಡೆ ಹೋಗ್ಬೇಡ್ದು ಅಷ್ಟೇ. ಅವರು ಆ ಕಡೆ ನೋಡಿ ಅಡ್ಡ ಕಟ್ಟವ್ರೆ, ಅಲ್ಲಿ ಹೇಳ್ತವ್ರೆ ಆ ಕಡೆ ಹೋಗ್ಬೇಡ್ರಿ, ಈ ಕಡೆನೇ ಮಾಡ್ಕೊಳ್ರಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ನೋಡು. ಋತು ತಲೆ ಒಯ್ಯಾನೆ ನಮ್ಮ ನೀರ ಒಯ್ಕ ಹಂಗೆ ತಣ್ಣಗೆ ಇದಾವಲ್ಲಿ ನೀರು. ಗೋವಿಂದ 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 ಕಾಪಾಡಪ್ಪ, ಗೋವಿಂದ ಗೋವಿಂದ ಗೋವಿಂದ. ಚೆನ್ನಾಗಿ ಕಾಣಿಸುತ್ತೇನಮ್ಮ ನಾನು ಬೋಡ ಮಾಡಿಸ್ಕೊಂಡಿರೋದಕ್ಕೆ? ಚೆನ್ನಾಗಿ ಕಾಣ, ಸುಮ್ಮನಿರು. ಚೆನ್ನಾಗಿ ಕಾಮ್ಲಿಕ್ಕೆ ಬಿಡಲಿ, ಹಂಗೊಂದು ಕಾಬಾರ್ದು ಚೆನ್ನಾಗಿ ಕಾಣುತ್ತೆ ಅಂತ. ಎಲ್ಲ ಚೆನ್ನಾಗಿ ಕಾಮುತ್ತೆ, ಸುಮ್ಕಿರಿ, ಏನಾಗಲ್ಲ. ಬೋಡ ಮಾಡಿಸ್ಕೊಂಡಿದ್ಯಾ ನೀನು. ಚೆನ್ನಾಗಿ ಕಾಣುತ್ತೋ ಇಲ್ವೋ ಅದೆಲ್ಲ ನೋಡ್ಕೊಂಬಕ್ಕೆ ಹೋಗ್ಬಾರ್ದು. ಹಂಗ ಸ್ವಾಮಿ ಕೊಟ್ಟವಲ್ಲ ಮನಸ್ಸಿನಾಗ ಯಾವುದೇ ಗೊಂದಲ ಇಕ್ಕೊಂಬಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಕಾಮುತ್ತೋ ಇಲ್ವೋ ನಾವು ಬೋಡ ಇದ್ವಿ ಇಂಥವೆಲ್ಲ ಬರಬಾರ್ದು. ಸುಮ್ಮನೆ ಸ್ವಾಮಿ ಕೊಟ್ಟಿದ್ದೀನಿ ಅಂತ ಹೇಳಿ ಕೈ ಮುಗಿಬೇಕು. ಮನಸ್ಸಿನಾಗ ಗೊಂದಲ ಇಕ್ಕಬಾರ್ದು. ಕೂದಲು ಕೊಟ್ಟು ದೇವ್ರಿಗೆ ಕೂದಲು ಕೊಟ್ಟನಲ್ಲಪ್ಪ ಅಂತ ನಿನ್ನ ಮನಸ್ಸಿಂದ ತೆಗ್ದಾಕ್ಬಿಡು ಡಿಂಪು. ನೀನು ಋತು ಡಿಂಪಂಬದೇ ಬರುತ್ತೆ ಹೋಗತ್ತ. ನನಗಂತೂ ಡಿಂಪನ್ನ ಮಾತಾಡ್ಸಿ ನಿಮ್ಮಪ್ಪ ಏನು ಹಂಗೆ ಅಂಬುತ್ತೆ ಅಪ್ಪನ. ಡಿಂಪಕ್ಕ ಅಂದ್ರೆ ರೂಢಿ ಆಗಿರುತ್ತಾ, ಅದೇ ಬರುತ್ತೆ. ಋತು ನೀನು ಹಂಗೆ ಮನಸ್ಸಿನಾಗ ಏನು ಅನ್ಕೊಂಬಕ್ಕೆ ಹೋಗ್ಬೇಡ ನೀನು. ಸತಿ ಬಂದಾಗವ ಅಯ್ಯೋ ನಮ್ಮಮ್ಮ ಇರೋ ಒಂದಿಷ್ಟು ಕೂದಲು ಬೋಡ ಮಾಡಿಸ್ತು, ಇರೋ ಒಂದಿಷ್ಟು ಕೂದಲು ಬೋಡ ಮಾಡಿಸ್ತು ಅಂದೆ. ಅವಾಗ ಸಣ್ಣ ಹುಡುಗಿ ತಗ್ಸಿದ್ವಾ ಹೊಳ್ತಿದ್ದೆ ಹಿಂಗೇನು. ಅಮ್ಮ ಬೋಡ ಮಾಡಿಸ್ತು ನನಗೆ ಕೂದಲಿಲ್ಲ ಅಂತ. ಅದಕ್ಕೆ ಮತ್ತೆ ಯಾವುದೇ ಬಂದ ಇಕ್ಕಬಾರ್ದು ದೇವ್ರಿಗೆ. ನಾವು ಯಾವುದೇ ಮನಸ್ಸಿನಾಗೆ ಏನು ಇಕ್ಕಂದಂಗೆ ಕೂದಲು ಕೊಡಬೇಕು. ಏನು ಹೊಂದ್ಕೊಂಬಕ್ಕೆ ಹೋಗ್ಬಾರ್ದು ನಾವು ಮನಸ್ಸಿನಾಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಋತುಗೆ ಬೋಡ ಮಾಡಿಸಿ ಇವಾಗೆಲ್ಲ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲರೂ ಇನ್ನು ವೆಂಕಪ್ಪನ ದರ್ಶನಕ್ಕೆ ಹೋಗಬೇಕು. ಎಲ್ಲ ತಿರುಪತಿ ದರ್ಶನಕ್ಕೆ ಹೋಗೋಕ್ಕೆ ಎಲ್ಲ ಸ್ನಾನ ಮಾಡ್ಕೊತಾ ಇದ್ದೀವಿ. ಸ್ನಾನ ಮಾಡ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತೀವಿ. ಬೋಡ ಮಾಡಿಸ್ಕೊಂಡು ದರ್ಶನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಮುಡಿ ಕೊಟ್ವಿ. ನಮ್ಮ ಋತುದ ಮುಡಿ ಕೊಟ್ಟು ದೇವ್ರಿಗೆ ಕೂದಲು ಬರಲಪ್ಪ ಅಂತ ಹೇಳಿ ಹರಕೆ ಕಟ್ಕೊಂಡು ಕೂದಲು ಕೊಟ್ಟು ಬಂದ್ವಿ. ಇವಾಗ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ನಾವೆಲ್ಲನ ಸ್ವಾಮಿ ದರ್ಶನಕ್ಕೆ ಹೋಗ್ತೀವಿ. ನೀವು ಯಾರಾದ್ರೂ ತಿರುಪತಿಗೆ ಹೋಗಿದ್ರೆ ಕಮೆಂಟ್ ಮಾಡಿ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಗೋವಿಂದ ಅಂತ ಹೇಳಿ ಎಷ್ಟು ಸತಿ ಕಮೆಂಟ್ ಮಾಡ್ತೀರಾ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ತಿರುಪತಿ ತಿಮ್ಮಪ್ಪ ಒಳ್ಳೇದು ಮಾಡ್ತಾನೆ. ತಿಮ್ಮಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಗೋವಿಂದರಾಯ ಅಂತ ಹೇಳಿ ನಾನು ದೇವ್ರ ತಾಗೆ ಕೇಳ್ಕೊಂಬತ್ತೀನಿ. ನಮ್ಮ ವೀಕ್ಷಕರೆಲ್ಲ ಚೆನ್ನಾಗಿರಲಿ ಅಂತ ಹೇಳಿ ನಾನು ದರ್ಶನಕ್ಕೆ ಹೋದಾಗ ವೆಂಕಪ್ಪನ ಹತ್ರ ಬೇಡ್ಕೊಂಬರ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೋವಿಂದ ಅಂತ ಹೇಳಿ ಕಮೆಂಟ್ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.